ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಹಿಂದೆ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇದೆ. 6 ದಿವಸದ ವಾಸ್ತು ಕ್ಲಾಸಸ್ ಜಾಯ್ನ್ ಆಗಿ. ಹಾಗೆ 106ನೇ ಬ್ಯಾಚು ಮಾರ್ಚ್ 15ನೇ ತಾರೀಕು ಶುರು ಮಾಡ್ತಾ ಇದ್ದೀವಿ. ಸೊ ಜ್ಯೋತಿಷ್ಯ ಕಲೀರಿ. ಖಂಡಿತ ಅನೇಕ ವಿಚಾರಗಳು ಒಂಥರ ದೈವಿಕವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಂತ ಹೇಳ್ತೀನಿ. ದೈವಿಕವಾಗಿರ್ತಕ್ಕಂಥ ಸಬ್ಜೆಕ್ಟು ಲಿಂಕ್ ಕಳಿಸಿ. ದೈವಿಕವಾಗಿರ್ತಕ್ಕಂಥ ಸಬ್ಜೆಕ್ಟ್ ಆಗಿರ್ತಕ್ಕಂಥದ್ದು. ಸೊ ಯಾವಾಗ ನಾವು ವಿ ಆರ್ ಲರ್ನಿಂಗ್ ಎ ಡಿವೈನ್ ಸೈನ್ಸ್, ಡೆಫಿನೆಟ್ಲಿ ನಮಗೆ ಅನೇಕ ವಿಚಾರದಲ್ಲಿ ನಮಗೆ ಒಂದು ಶಕ್ತಿ ತುಂಬಿಸುತ್ತೆ. ಎಲ್ಲರೂ ಎಲ್ಲ ವಿಚಾರದಲ್ಲೂ ಗ್ರೋ ಆಗಕ್ಕಾಗಲ್ಲ, ಆದರೆ ಎಲ್ಲರೂ ಕೂಡ ಆಧ್ಯಾತ್ಮಿಕದಲ್ಲಿ ಗ್ರೋ ಆಗ್ಬೋದು. ದೇರ್ ಇಸ್ ನೋ ಲಿಮಿಟ್. ಮಟೀರಿಯಲಲ್ಲಿ ಲಿಮಿಟ್ ಇರುತ್ತೆ, ಹಾಗೆ ಜಾಬಲ್ಲಿ ಲಿಮಿಟ್ ಇರುತ್ತೆ, ಹಾಗೆ ನಮ್ಮ ಕರಿಯರಲ್ಲಿ ಲಿಮಿಟ್ ಇರುತ್ತೆ, ನಮ್ಮ ಡೆಸಿಗ್ನೇಷನಲ್ಲಿ ಲಿಮಿಟ್ ಇರುತ್ತೆ. ಒಂದು ಲಿಮಿಟ್ ಇಲ್ಲದೆ ಇರತಕ್ಕಂಥದ್ದು ಅಂದರೆ ಅದು ಸ್ಪಿರಿಚುಯಾಲಿಟಿ ಮಾತ್ರ. ಆ ಸ್ಪಿರಿಚುಯಾಲಿಟಿಲಿ ಹಲವಾರು ವಿಚಾರಗಳು ಬರ್ತಕ್ಕಂಥದ್ದು ತೋರಿಸುತ್ತೆ. ಅದರಲ್ಲಿ ಅಸ್ಟ್ರಾಲಜಿನೂ ಒಂದು ಸಬ್ಜೆಕ್ಟು. ಲರ್ನಿಂಗ್ ದಟ್ ಸಬ್ಜೆಕ್ಟ್ ನಮಗೆ ತುಂಬಾ ಆಧ್ಯಾತ್ಮಿಕದ ಚಿಂತನೆ ಕೊಡುತ್ತೆ. ತುಂಬ ಒಂದು ರೀತಿಯ ಅವಮಾನ ಮಾಡ್ತಕ್ಕಂಥ ಸಬ್ಜೆಕ್ಟ್ ಮಾಡ್ತಾರೆ ನಮ್ಮ ಹಿಂದೂಗಳು. ಜ್ಯೋತಿಷ್ಯ ಅಂತಂದರೆ ಏನೇನೋ ಮಾತಾಡ್ತಾರೆ. ಈ ಯಂಗ್ಸ್ಟರ್ಸು ಏನೋ ಬಿಸಿ ರಕ್ತ. ಸೊ ಸಿಕ್ಕಾಪಟ್ಟೆ ಒಂಥರ ವಿಚಿತ್ರ. ಈ ಯಂಗ್ಸ್ಟರ್ಸ್ದೇ ಒಂದು ದೊಡ್ಡ ಸಮಸ್ಯೆ. ಅದು ಕುದಿತಾ ಇರುತ್ತೆ ರಕ್ತ, ಜೋಶಲ್ಲಿರ್ತಾರೆ. ಮಟೀರಿಯಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಮೊಬೈಲು, ಬೈಕು, ಕಾರು, ಪಾರ್ಟಿ, ಎಣ್ಣೆ ಹೊಡೆಯೋದು, ಫ್ರೆಂಡ್ಸು, ಸಿಗರೇಟು, ಗುಟ್ಕಾ, ಇದೆಲ್ಲ ಮದ ತರ್ತಕ್ಕಂಥದ್ದು. ಅವ್ರಿಗೆಲ್ಲ ಜ್ಯೋತಿಷ್ಯ ಅಂದ ತಕ್ಷಣ ಏನೋ ಒಂಥರ ತಾತ್ಸಾರ. ಕಾಲವೇ ಉತ್ತರ ಕೊಡುತ್ತೆ ಅವ್ರಿಗೆ. ಬಟ್ ಯಾರು ಆ ಒಂದು ವಯಸ್ಸಲ್ಲಿ ಎತ್ತೆಚ್ಕೊಂಡು ಸ್ವಲ್ಪ ಅದನ್ನೆಲ್ಲ ಲಿಮಿಟ್ ಮಾಡಬಾರ್ದು ಅಂತಲ್ಲ. ಸೆನ್ಸ್ ಗ್ರಾಟಿಫಿಕೇಶನ್ ಅಂತ ಇದ್ದೇ ಇರುತ್ತೆ ಎಲ್ಲರಿಗೂ ಕೂಡ. ಸೆನ್ಸ್ ಗ್ರಾಟಿಫಿಕೇಶನ್ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಆ ಸೆನ್ಸ್ ಗ್ರಾಟಿಫಿಕೇಶನ್ನ ಸ್ವಲ್ಪ ಹತೋಟಿಯಲ್ಲಿದ್ದು ಸ್ವಲ್ಪ ಮಟ್ಟಿಗೆ ಇದೇನಿದು ಸಬ್ಜೆಕ್ಟು, ಇದೇನು ಲೈಫು, ಇದು ಯಾಕೆ ನಾವು ಬಂದಿದ್ದೀವಿ, ಎಲ್ಲ ಇಲ್ಲಿ ಇದ್ದೋಗೋದೆ. ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗೋದೆ. ಅಷ್ಟರೊಳಗಡೆ ನಾವು ಇಲ್ಲೇ ಏನೋ ಜಾಂಡ ಉಡ್ತೀವಿ ಅಥವಾ ಗೂಟ ಉಡ್ಕೊಂಡು ಕೂತ್ಕೊಳ್ತೀವಿ ಅನ್ನೋ ಹುಮ್ಮಸ್ಸು ಈ ಯಂಗ್ಸ್ಟರ್ಸ್ಗಿರುತ್ತೆ. ಸೊ ಜೋಶಲ್ಲಿರೋದು, ಯಾರಿಗಾರು ಬೈಯೋದು, ಮಾಡೋದು, ಇದೆಲ್ಲ ಅವ್ರಿಗೆ ಅಡ್ರಿನಾಲಿನ್ ರಶ್ ಅಂತ ಕರಿತೀವಿ. ಅದು ಎಲ್ಲ ವಯಸ್ಸವ್ರಿಗೂ, ಎಲ್ಲ ಯಂಗ್ಸ್ಟರ್ಸ್ಗೂ ಬಂದಾಗ, ನಾವು ಯಂಗ್ಸ್ಟರ್ಸ್ ಇದ್ದಾಗ ಇನ್ನೂ ಇದಕ್ಕಿಂತ ಜಾಸ್ತಿ ಇರುತ್ತೆ. ಆದರೆ ವಾಟ್ ಈಸ್ ಟುಮಾರೋ ಅನ್ನೋದನ್ನ ನಾವು ನೋಡಿ ಇವತ್ತೇ ನಾವು ಚೆನ್ನಾಗಿದ್ರೆ ಡೆಫಿನೆಟ್ಲಿ ಲೈಫಲ್ಲಿ ಒಂದು ಚೇಂಜಸ್ ಕಾಣಿಸುತ್ತೆ. ಸೊ ಆ ಕಾರಣದಿಂದನೇ ನಾವು ಯಾವಾಗಲೂ ಕೂಡ ಶಿಸ್ತು, ಎಜುಕೇಷನ್ನು, ಪೂಜೆ ಪುನಸ್ಕಾರಗಳು, ದೇವರು ದಿಂಡ್ರು, ಗುರು ಹಿರಿಯರು, ಇವೆಲ್ಲ ಅಂತ ವರ್ಡ್ ನಾವು ಯೂಸ್ ಮಾಡಿ ಅದ್ರ ಜೊತೆಗೆ ಆಧ್ಯಾತ್ಮಿಕ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಆಧ್ಯಾತ್ಮಿಕ ಅಂತಂದರೆ ಇಟ್ ಈಸ್ ಮೋರ್ ಆಫ್ ಎ ಸೈಲೆನ್ಸ್ ಅಂತ ಹೇಳ್ತೀವಿ ನಾವು. ಮೋರ್ ಆಫ್ ಸೈಲೆನ್ಸ್, ಮೋರ್ ಆಫ್ ಇನ್ನರ್, ಒಳಗಡೆ ನೋಡ್ಕೊಳ್ತಕ್ಕಂಥದ್ದು. ಸೊ ಜ್ಯೋತಿಷ್ಯ ಕಲ್ತವ್ರೆಲ್ಲರೂ ಕೂಡ ಆಲ್ಮೋಸ್ಟ್ ನನ್ನ ಪ್ರಕಾರ, ನನ್ನ ಹತ್ರ ಒಂದು 100/100 ಕಲ್ತಿರೋರಾದರೆ 80% ಡೆಫಿನೆಟ್ಲಿ ಸ್ವಲ್ಪ ಸ್ಪಿರಿಚುವಲಿಟಿಕ್ ಥಿಂಕಿಂಗ್ ಬಂದ್ಬಿಟ್ಟಿರುತ್ತೆ. ಸ್ಪಿರಿಚುವಲ್ ಥಿಂಕಿಂಗ್, ಆಧ್ಯಾತ್ಮಿಕ ಚಿಂತನೆ. ಅದು ಚಿಂತನೆ ಅಂತ ಹೇಳ್ತಾ ಇದ್ದೀನಿ, ಆಧ್ಯಾತ್ಮಿಕ ಹೋಗಿರೋದಲ್ಲ, ಚಿಂತನೆ. ಸ್ವಲ್ಪ ಎಷ್ಟೋ ಜನ ಕಲ್ತಿದ್ದಾರೆ, ಯಾವ ಕೆಲಸ ಮಾಡ್ತಾರೆ ಅದೇ ಕೆಲಸದಲ್ಲೇ ಇದ್ದಾರೆ. ಆದರೆ ಜೀವನನ ನೋಡ್ತಕ್ಕಂಥ ಒಂದು ವಿಧಾನ, ಜೀವನ ನೋಡ್ತಕ್ಕಂಥ ಒಂದು ಶೈಲಿ ಬದಲಾಯಿಸ್ಕೊಂಡಿದ್ದಾರೆ. ಸೊ ಹೀಗೆ ಅನೇಕ ವಿಚಾರಗಳನ್ನು ನಾವು ಆಧ್ಯಾತ್ಮಿಕ ರೂಪದಲ್ಲಿ ನೋಡಬೇಕು ಅಂತಂದರೆ ಅಲ್ಲಿ ನಮಗೆ ವಾಸ್ತುಶಾಸ್ತ್ರನೂ ಕಲಿಬೋದು, ಇರ್ತಕ್ಕಂಥ ಜಾಗದ ಒಂದು
ಪರಿಯನ್ನು ಬದಲಾಯಿಸ್ಕೊಂಡು ಮಾಡ್ತಕ್ಕಂಥದ್ದು. ಫೆಬ್ರವರಿ 10ಕ್ಕೆ ಜಾಯ್ನ್ ಆಗಿ 6 ದಿವಸ ಕ್ಲಾಸಸ್ ಇರುತ್ತೆ. ನಿಮ್ಮ ಮನೆಯ ಕಂಪ್ಲೀಟ್ ಚೇಂಜಸ್ನ ಅದ್ಭುತವಾಗಿ ಮಾಡ್ಕೋಬೋದು. ಸ್ಮಾಲ್ ಕರೆಕ್ಷನ್ಸು ವಿಲ್ ಲೀಡ್ ಟು ಬಿಗರ್ ಸ್ಯಾಟಿಸ್ಫ್ಯಾಕ್ಷನ್, ಬಿಗರ್ ಸಕ್ಸಸ್. ಕರೆ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ ಜ್ಯೋತಿ. ಹೇಳಿ. ನಮಸ್ಕಾರ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಮದುವೆ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೋಗ್ಲಾ, ಪ್ರಶ್ನೆಶಾಸ್ತ್ರನ? ಪ್ರಶ್ನೆ 1ರಿಂದ 249 ಸಂಖ್ಯೆ ಹೇಳಿ. 15. 15. ಹಾ, ಸರಿ, 15. ಯಾವಾಗಿಂದ ನೋಡಕ್ ಶುರು ಮಾಡಿದ್ದೀರಾ? ಈಗ 1 ವರ್ಷದಿಂದ ಅವನು MS ಮಾಡಕ್ಕೆ ಅಂತ ಹೋಗಿದ್ದ. ಎಲ್ಲರೂ ಅದು ಬೇಡ, ಕೆಲ್ಸದ ಬೇಡ, ಜಸ್ಟ್ ಮದುವೆದ್ ನೋಡೋಣ, ಅದು ಮಾಡ್ಕೊಳ್ಳಿ. 9, 4, 11. ಓಕೆ, ಹಿರಿಯರಿಂದ ಆಗತ್ತೆ ಅಂತ ತೋರಿಸ್ತಾ ಇದೆ. ವಿವಾಹವನ್ನ ಹಿರಿಯರಿಂದ ಆಗತ್ತೆ. ಬಟ್ ಅಲ್ಲಿ ಕೆಳಗಡೆ 4 ಇರ್ತಕ್ಕಂಥದ್ದು ಸ್ವಲ್ಪ ನಿಮ್ಮ ಡಿಸಿಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಫ್ರೂಟಲ್ಲಿ 4 ಬರ್ತಕ್ಕಂಥ ತೋರಿಸ್ತಾ ಇದೆ. ಬಂದಿರೋದನ್ನೆಲ್ಲ ಸ್ವಲ್ಪ ಸಾಧ್ಯವಾದಷ್ಟು ಅವನ ಟೇಸ್ಟ್ಗೆ ಬೇಕು ಅಂತ ಕೂತಿರೋದ್ರಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ. ಅವನ ಟೇಸ್ಟ್ ಸ್ವಲ್ಪ ಸಂಪೂರ್ಣ ಆಗುತ್ತೆ. 9th and 11th ಇಸ್ ಗುಡ್ ಫಾರ್ ಮ್ಯಾರೇಜ್. ಖಂಡಿತ ಹಾಗೆ ಆಗುತ್ತೆ. ಸಮಯದ ಒಂದು ವಿಚಾರವನ್ನ ನೋಡಬೇಕು ಅಂತಂದ್ರೆ, ಸೂರ್ಯ ದಶದಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2025 ಆಗಸ್ಟ್ವರೆಗೂ ಕೂಡ ಶನಿ ಬರುತ್ತೆ. ಶನಿ ನೋಡೋಣ, 9 ಇದೆ, ಎಂಡಿಂಗಲ್ಲಿ 11 ಇದೆ. ಶನಿ ಭುಕ್ತಿ ಒಳಗಡೆ ಸೆಟ್ ಆಗುತ್ತೆ. ಅದಕ್ಕಿಂತ ಸ್ಟ್ರಾಂಗ್ ಬುಧ ಇದೆಯಾ? ಬುಧ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಇದೆ. ಈ ಆಗಸ್ಟ್ ಸೆಪ್ಟೆಂಬರ್ ಒಳಗಡೆ ಸೆಟ್ ಆಗುತ್ತೆ. ಸ್ವಲ್ಪ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನಾದ್ರು ಹಿಂದೆ ಮುಂದೆ ಮಾಡಿದ್ರೆ ಮತ್ತೆ ತುಂಬಾ ಲೇಟ್ ಆಗುತ್ತೆ. ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬಿಫೋರ್ ಆಗಸ್ಟ್. ಮುಂದಿನ ಕರೆಗೋಣ. ನಮಸ್ಕಾರ. ಹೇಳಿ ಸರ್. ಓಕೆ ಸರ್, ಪ್ರಶ್ನೆಶಾಸ್ತ್ರನ ಏನು? 1 to 241 ನಂಬರ್ ಹೇಳಿ. ಎಷ್ಟು? 34. 34 ಪ್ರಾಪರ್ಟಿ. ಸೊ ಇದ್ರಲ್ಲಿ ನೋಡೋಣ 4ನೇ ಮನೆ ಏನು ವಿಚಾರವನ್ನ ಹೇಳುತ್ತೆ ಅಂತ ನೋಡೋಣ. ಕಸ್ಪ್ 4 ಇಸ್ ದಿ ಸ್ಟೋರಿ. ಆ ಸ್ಟೋರಿಲಿ ಇಲ್ಲಿ ನಾವು ಕೆಳಗಡೆ ಪ್ರಾಪರ್ಟಿ ಅಂತ ಹಾಕ್ತಿವಿ. 8 ಬಂದಿರೋದ್ರಿಂದ ಆಲ್ರೆಡಿ ರೆಡಿಮೇಡ್ ಸೈಟ್ ಇದ್ರೆ ಕಟ್ಬೋದು ಸರ್. ಡೈರೆಕ್ಟ್ ಮನೆ ಕಟ್ಟಿರೋದೆ. ಏನ್ ನನಗೆ ಅರ್ಥನೇ ಆಗ್ತಲ್ಲಪ್ಪ. ರೆಡಿ ಆಗಿರೋದು ನಾನು ಸೈಟ್ ಅಂತ ನೀವು ಮನೆ ಹೇಳ್ತಾ ಇದ್ದೀರಾ. ಯಾರ್ದು ಮನೆ? ಯಾರ್ದು ಹಳೇದು? ಯಾರ್ದು ಮನೆ? ಸೊ ಅದನ್ನೇ ಹೇಳ್ತಾ ಇರೋದು. 8 ಹೊಸ ತೊಗೊಳ್ಬೇಕು, ಕಟ್ಟಬೇಕು ಅಂದ್ರೆ 4 ಬರುತ್ತೆ. ಯಾವಾಗ 8 ಅಂತಿರುತ್ತೋ ಒಂದು ಸೈಟ್ ಆದ್ರೂ ಇರುತ್ತೆ, ಮನೆ ಆದ್ರೂ ಇರುತ್ತೆ. 8 ಡಿನೋಟ್ಸ್ ಆಲ್ರೆಡಿ ವಿಚ್ ಇಸ್ ಬೀನ್ ಡನ್ ಅಂತ ಬರುತ್ತೆ. ಖಂಡಿತ ಆಗತ್ತೆ. 10 ಮತ್ತೆ 9 ಮತ್ತೆ ಮುಂದೆ ಅದು ರೀಸೇಲ್ಗೂ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ಓಕೆ, ಖಂಡಿತ ಆಗುತ್ತೆ. ಚಂದ್ರನ ಬಲನ ಇದಿರೋದ್ರಿಂದ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ ಶಿವನಿಗೆ ಮುಂದುವರಿರಿ, ಒಳ್ಳೇದಾಗತ್ತೆ ಅಂತ ತೋರಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮ್ಮ ಮಗ ಜೊತೆ ಬೇರೆ ಇದಾರೆ, ನಮ್ ಜೊತೆಲಿ ಬರ್ತಾರೆ ಹೆಂಗೆ ಸರ್? ನಿಮ್ ಮಗ ಸೊಸೆ ಇಬ್ರು? ಓಕೆ, ದಂಪತಿಗಳು ಸಪರೇಟ್ ಇದೆ, ನಿಮ್ ಜೊತೆ ಇಲ್ಲ. ಪ್ರಾಬ್ಲಮ್ ಅಂದ್ಬಿಟ್ಟು ಅವ್ರಿಗೂ ಯಾಕೋ ಮನ್ಸಿಗೆ ಬೇಜಾರಾಯ್ತು, ಹೋದ್ರು. ನಾವಿಬ್ರೇ ಇದೀವಿ ಸರ್. ನೀವು ಒಬ್ಬರೇ ಇದ್ದೀರಾ? ಇಬ್ರೇ ಇದೀವಿ ಸರ್. ನಾವು ನಮ್ಮ ಯಜಮಾನ್ರಿಗೆ 60 ವರ್ಷ, ನಮ್ಗೆ 58 ವರ್ಷ. ಓಕೆ, ರೈಟ್. ಏನ್ ವಿಚಾರಕ್ಕೆ ಗಲಾಟೆ ಆಯ್ತು? 1 to 241 ನಂಬರ್ ಹೇಳಿ. 1 ಸರ್. 1 to 241 ನಂಬರ್ ಹೇಳಿ. ನಂಬರ್ ಹೇಳಮ್ಮ. 1ರಿಂದ 249 ನಂಬರ್. ಏನ್ ನಂಬರ್ ಹೇಳಿದ್ರು ಅವರು? ಎಷ್ಟು? 1 ಸರ್. 1. ಎಲ್ಲೋಗಿದ್ರಿ? ಊಟಕ್ಕೆ ಹೋಗಿದ್ರಾ? ಸರ್ ಯಾಕೋ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಸರ್. ನೆಟ್ವರ್ಕ್ ಪ್ರಾಬ್ಲಮ್. ಓಕೆ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಸರಿ, ಓಕೆ, ನೋಡೋಣ. 5ನೇ ಮನೆ ನೋಡೋಣ. ಮಗ ಅಂದ್ರೆ 5, ಕಸ್ಪ್ 5 ನೋಡ್ಬಿಟ್ಟು ಡಿಸ್ಕಸ್ ಮಾಡೋಣ. 10-6. ಓಕೆ, ಅವ್ರಿಗೆ ಜೋಶಲ್ಲಿ ಹೋಗ್ಬಿಟ್ಟಿದ್ದಾರೆ. ಜೋಶ್ ಅಂತ ಕರೀತಾರೆ. ಜೋಶ್ ಈ ಬಿಸಿ ರಕ್ತ ಅಲ್ವಾ? ಆ ಬಿಸಿ ರಕ್ತದಲ್ಲಿ ಹೋಗಿರೋದು ಇವೆಲ್ಲ. 10 ಅವರೆಲ್ಲ ಈಗೋ, 10 ನಾನು, ಅಹಂ, ಗಲಾಟೆ, ನಾವು ಹೇಳ್ದಂಗೆ ಕೇಳಬಾರ್ದು, ನೀವು ಏನಾದ್ರು ಮಾತಾಡಬಾರ್ದು. ಅವ್ರಿಗೆ
ಫಸ್ಟ್ ಏನು ಅಂದರೆ ಅವರೇ ದೇವರು, ನೀವು ಹೇಳಿದ್ದೆಲ್ಲ ಸತ್ಯ ಅಂತ ಹೇಳಿ ಒಪ್ಕೊಂಡ್ರೆ ಬರ್ತಕ್ಕಂಥ ಒಂದು ವಿಚಾರ 10-6 ತೋರಿಸುತ್ತೆ. ಮುಂದೆ ನಿಮ್ಮ ಜೊತೆ ಬಾಂಧವ್ಯ ಬಂದ್ಬಿಟ್ಟು 10-10 ಅನ್ನೋದು ಅದಂಗೆ ಇದೆ. ಮ್ಯಾರೇಜ್ ಅಂತಲೇ ನೋಡಬೇಕು. 10-5 10-5 10-5 10-5 ಯಪ್ಪ, ಸರಿ ಹೋಗೋ ಕಾಂಬಿನೇಷನೇ ಇಲ್ಲ. ದೂರದಲ್ಲೇ ಇರಲಿ ಬಿಡಿ. ಹೆಂಗ್ ಸರ್ ಬಿಟ್ಟಿರೋದು? ಎಷ್ಟು ದಿವಸ ಆಯ್ತು ಹೋಗಿ? ಅವಾಗ್ಲೂ 4 ವರ್ಷ ಆಯ್ತು ಸರ್. ಅದಾಗಲ್ಲ ಅಂತ ಅದಕ್ಕೆ ನಿಮ್ಗೆ ಹೇಳಿದ್ವಿ, ದೂರದಲ್ಲಿ ಇರಲಿ ಬಿಡಿ ಅಂತ ಅದಕ್ಕೆ ಬಂದಿದೆ. ಅಲ್ಲಿ ಎಲ್ಲೂ ಕೂಡ ಇಲ್ಲಿ ನಮಗೆ ಕಾಂಬಿನೇಷನ್ ಅಲ್ಲಿ ಮುಂದೆ ಹೋಗ್ತಾ 10 to 10 ನೋಡ್ತೀವಿ. ಈ 10 ಆದ್ಮೇಲೆ ಈ 10, ಈ 10 ಆದ್ಮೇಲೆ ಈ 10, ಇದರಲ್ಲಿ ಕೆಳಗಡೆ 12 ಇದೆ, ಇದು 12 ಇದೆ. ಇದು ಆಗಲ್ಲ. ಎಲ್ಲೋ ಒಂದು ಕಡೆ 2, 4, 11 ಕಾಂಬಿನೇಷನ್ ಬರಬೇಕು ನಿಮ್ಮ ಹತ್ರ ಬರಕ್ಕೆ. ಅಲ್ಲಲ್ಲಿ 2 ಇದೆ, ಕೆಳಗಡೆ 10 ಇದೆ, ಇಲ್ಲಿ 12 ಇದೆ. ಸೊ ಇಲ್ಲಿ 10 10 10 ಇದೆ, 11 ಇದೆ. ಸೊ ಒಂದು ಬಂದ್ರೆ ಒಂದು ಬರಲ್ಲ. ಬಟ್ ಆದ್ರೆ ನಿಮ್ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಇವತ್ತು ಮಾತಾಡದೆ ಹೋದ್ರು ಕೂಡ ಮುಂದೆ ಮಾತಾಡ್ತಾರೆ. ಸೊ ಮನೆಗೆ ಬಂದು ಹೋಗ್ತಾರೆ, ಇವತ್ತಲ್ಲ ನಾಳೆ ಅದು ಖಂಡಿತ ಆಗೇ ಆಗುತ್ತೆ. ಸೊ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರನ ಜಪ ಮಾಡಿ, ಓಂ ವಕ್ರತುಂಡಾಯ ಹುಂ ಅನ್ನೋದು ಜಪ ಮಾಡಿ. ಹೆಚ್ಚಿಗೆ ಬರ್ತಾರೆ. ಒಂದು ಕರಿ ದಾರವನ್ನ ಬಲಗೈಗೆ ಕಟ್ಕೊಳ್ಳಿ. 11ನೇ ಮನೆ ಲಾಭಾಂಶದಲ್ಲಿ ಇರತಕ್ಕಂಥದ್ದು ಶನಿ. 11 ಈ ವಿಚಾರಕ್ಕೆ ಲಾಭಾಂಶ ನೋಡ್ತೀವಿ. ಲಾಭಾಂಶದಲ್ಲಿ ಶನಿ ಇರ್ತಕ್ಕಂಥದ್ದು ಇದೆ. ಒಳ್ಳೇದಾಗಲಿ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. 16/2/2014. ತಡ್ರಿ ನೀವು ಹಂಗೆ ಸ್ಪೀಡ್ ಆಗಿ ಹೇಳ್ಬಿಟ್ರೆ ಹೆಂಗೆ? 16/2 ಡೇಟ್ ಆಫ್ ಬರ್ತ್ ಸರ್. ಗೊತ್ತು ನನಗೆ, ನಿಧಾನ ಕೇಳಿ. ಇಬ್ರಿಬ್ರು ಹೇಳ್ಬಿಡಿ, ಒಬ್ರು ಹೇಳಿ. 16/2/2014. ಸಮಯ 11:18 ಬೆಳಿಗ್ಗೆ. ಹುಟ್ಟಿದ ಊರು ಮೈಸೂರು. 16 ಫೆಬ್ರವರಿ 2014. ಇದರ ಪ್ರಕಾರ ಇವ್ರದ್ದು ಸಿಂಹ ರಾಶಿ, ಪೂರ್ವ ಪಾಲ್ಗುಣಿ ನಕ್ಷತ್ರ. ಕರೆಕ್ಟಾ? ಹೌದು ಸರ್. ಸೊ ಬುಧ 9-9-9. ಬುಧನಲ್ಲಿ 9 ಇದೆ. 10 ವರ್ಷ ಆಗಿದೆ. 6 ಸ್ವಲ್ಪ ಹಠ ಕಾಂಬಿನೇಷನ್. ಆರೋಗ್ಯದ ಸಮಸ್ಯೆ. 6-1-8. ಏನ್ ಕೇಳ್ಬೇಕು? ಅವನು ಎಕ್ಸಾಮ್ ಬರ್ತಿದ್ದ ಸರ್, ಒಂದು ನವೋದಯ ಎಕ್ಸಾಮ್. ಅದು ರಿಸಲ್ಟ್ ಏನಾಗುತ್ತೆ, ಮುಂದಕ್ಕೆ ಅವನ ಎಜುಕೇಶನ್ ಹೆಂಗಿದೆ ಅಂತ ಕೇಳ್ಬೇಕು. ಹಠ ಸ್ವಲ್ಪ ಜಾಸ್ತಿ ಸ್ವಭಾವದಲ್ಲಿರೋದ್ರಿಂದ ಅವನ್ನ ಸ್ವಲ್ಪ ಬೈಯೋದು ಮಾಡೋದು ಮಾಡಬೇಡಿ. ಫಸ್ಟ್ ಪಾಯಿಂಟ್. ಓಕೆ. ಎಜುಕೇಶನ್ ತುಂಬಾ ಚೆನ್ನಾಗಿ ಮಾಡ್ತಾರೆ, ಯಾಕಂದ್ರೆ 9 ಎಜುಕೇಶನ್ ಕೊಡುತ್ತೆ. ಈಗಿರೋ ಬುಕ್ತಿ ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ನವೋದಯ ನೀವು ಕೇಳಿರ್ತಕ್ಕಂಥದ್ದು ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ನಮ್ಗೆ ಒಳ್ಳೇದು. ನೀವು ಯಾವುದೋ ಬೇರೆ ತರ ತಗೊಂಡಿದ್ದೀರಾ. ಯಾಕಂದ್ರೆ ಒಂದು ಸಬ್ಜೆಕ್ಟ್ ನ ನಾವು ಜ್ಯೋತಿಷದಲ್ಲಿ ಹೇಳಕ್ಕಾಗಲ್ಲ. ಸ್ಪೆಸಿಫಿಕ್ ಒಂದು ಅಲ್ಲಿ ಹೋಗ್ಬೇಕು. ಬಟ್ ಇಂಡೈರೆಕ್ಟ್ ಆಗಿ ನೋಡಿದ್ರೆ ಸ್ವಲ್ಪ ಚಾನ್ಸಸ್ ಸ್ವಲ್ಪ ಒಳ್ಳೇದೇ ಇದೆ. 9 to 7 ಶುಕ್ರ ಇರೋದ್ರಿಂದ 6 ಮುಖದ ರುದ್ರಾಕ್ಷಿ ಹಾಕಿ ಚಾನ್ಸಸ್ ಸ್ವಲ್ಪ ಇದೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಕ್ವಶನ್ ಮೇಲೆ ನಾವಿಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಅದನ್ನ ಮುಂಚೆನೆ ಕೇಳಬೇಕು. ಸುಮ್ಮನೆ ಡೇಟ್ ಆಫ್ ಬರ್ತ್ ಹೇಳಿದ್ರೆ ಅದು ಜನರಿಗೆ ಕೊಡುತ್ತೆ. ಸೊ ನಮ್ಮ ಹಾರೋಸ್ಕೋಪ್ ಸ್ಪೆಸಿಫಿಕ್ ಕೊಡಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ಯಾರೋ ಒಬ್ರು ಇದೇ ತರ ಜಾತಕ ಕೇಳ್ಬಿಟ್ಟು ನಮಗೆ ಗೌರ್ಮೆಂಟ್ ಹುಡುಗ ಸಿಗ್ತಾನಾ ಅಂತ ಕೇಳ್ಬಿಡ್ತಾರೆ. ಜಾತಕ ತೋರಿಸಿತಾನೆ ಗೌರ್ಮೆಂಟ್. ಅವೆಲ್ಲ ಬರೀ ಬೋಗಸ್ ವಿಚಾರನೆ ಜನರಿಗೆ. ಅವೆಲ್ಲ ಬರಲ್ಲ ರೀ. ಪೈಲಟ್ ಅವ್ನು ಸಿಗ್ತಾನಾ? ಅದೆಲ್ಲ ಸಿಗಲ್ಲ, ಬರೋದಿಲ್ಲ. ಮದುವೆ ಆಗತ್ತಾ? ಟೈಮಿಂಗ್. ಮದುವೆ ಜೀವನ ಚೆನ್ನಾಗಿರುತ್ತಾ? ಅಷ್ಟೇ. ಇಟ್ ವಿಲ್ ನಾಟ್ ಡಿಸ್ಕ್ರೈಬ್ ಹೌ ಈಸಿ. ಅಂದ್ರೆ ಅವನೇನು ಬೆಳ್ಳಿಗಿರ್ತಾನ, ಹೈಟ್ ಇರ್ತಾನ, ಕಮ್ಮಿ ಇರ್ತಾನ, ಗೌರ್ಮೆಂಟ್ ಇರ್ತಾನ, ಅವೆಲ್ಲ ಬರಲ್ಲ. ಏಜ್ ಡಿಫ್ರೆನ್ಸ್ ವರ್ಗೂ ಹೋಗ್ಬೋದು. ವಿ ಕ್ಯಾನ್ ಗೋ ಅಪ್ ಟು ಏಜ್ ಡಿಫ್ರೆನ್ಸ್. ಟೆಂಪರ್ಮೆಂಟ್ ಡಿಫ್ರೆನ್ಸ್ ವರ್ಗೂ ಹೋಗ್ಬೋದು. ನಾಟ್ ಬಿಯಾಂಡ್ ದಟ್. ಅರ್ಥ ಮಾಡ್ಕೊಳ್ಳಿ. ಏಜ್ ಡಿಫ್ರೆನ್ಸ್, ಟೆಂಪರ್ ಡಿಫ್ರೆನ್ಸ್ ವರ್ಗೂ ಹೋಗ್ಬೋದು. ಅದಷ್ಟೇ ಪರ್ಮಿಸಬಲ್. ಬಿಯಾಂಡ್ ದಟ್ ದೇವರು ಬಂದ್ರೂ ಕೂಡ ಹೇಳೋದು ಕಷ್ಟ. ಅರ್ಥ ಆಯ್ತಾ? ಅದು ಕರ್ಮಫಲದ ಮೇಲೆ ಹೋಗುತ್ತೆ. ಸೊ ಜ್ಯೋತಿಷ್ ಹತ್ರ ಕೇಳ್ಬೇಕಾದ್ರೆ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕೇಳಿ, ಲದ್ದಿ ಇಟ್ಕೊಂಡು ಕೇಳ್ಬೇಡಿ. ನಮ್ಮ ಹುಡುಗ ಎಂಥವ್ನು ಸಿಗ್ತಾನೆ, ಎಂಥವ್ನು ಹುಡುಗ ಸಿಗ್ತಾನೆ, ಯಪ್ಪ ಇಟ್ಸ್ ಹೈಲಿ ಇಂಪಾಸಿಬಲ್. ವೈವಾಹಿಕ ಜೀವನ ಹೆಂಗಿರುತ್ತೆ ಅಂತ ಕೇಳಿದ್ರೆ ಅದಕ್ಕೊಂದು ಬೆಲೆ ಇರುತ್ತೆ. ಎಂಥ ಹುಡುಗ ಸಿಗ್ತಾನೆ. ದಿಸ್ ಇಸ್ ದಿ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ಕ್ವಶನ್. ಈ ತಂದೆ ತಾಯಿಗಳು ಕೇಳೋದು, ಎಸ್ಪೆಷಲಿ ತಾಯಂದಿರು ಮತ್ತೆ ಒಂದು ಹೆಣ್ಮಕ್ಳು ಕೇಳ್ತಕ್ಕಂಥದ್ದು ಮೋಸ್ಟ್ ಡೇಂಜರಸ್. ಅದು ಹೆಂಗಿರ್ತಾನೆ ಹುಡುಗ ಅಂತ. ಇನ್ ವಾಟ್ ಟರ್ಮ್ಸ್ ಹೆಂಗಿರ್ತಾನೆ ಹುಡುಗ? ವಾಟ್ ಟರ್ಮ್ಸ್? ಸಚಿನ್ ತೆಂಡೂಲ್ಕರ್ ತರ ಹುಡುಗ ಬರ್ತಾನೆ ಅಂತಂದ್ರೆ ಕುಳ್ಳಗಿರ್ತಾನೆ. ಬಟ್ ಆದ್ರೆ ಒಳ್ಳೆ ಸ್ಪೋರ್ಟ್ಸು, ಒಳ್ಳೆ ರಿಚ್ನೆಸ್ ಇರುತ್ತೆ. ಸೊ AR ರೆಹಮಾನ್ ತರ ಅದ್ಭುತವಾಗಿರೋರು ಬರ್ತಾನೆ ಅಂತಂದ್ರೆ ಅವರು ಸಿಂಗರ್, ಕುಳ್ಳಗಿರ್ತಾರೆ ಅವರು. ಸೊ ಇನ್ನು ಹೈಟ್ ಇರೋರು ಬರ್ತಾರೆ ಅಂತ, ಅದೆಲ್ಲ ಹಂಗಲ್ಲ. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಟು ಯು?
ಫಿಸಿಕಲ್ ಥಿಂಕಿಂಗ್ ಎಲ್ಲ ಅದೆಲ್ಲ ಶಾರ್ಟ್ ಟರ್ಮು. ಈ ತಂದೆ ತಾಯಿಗಳಿಗೂ ಉಚಿತನ, ಅದೇನೋ ಫಿಸಿಕಲ್ ಮೇಲೆ ಹೈಟ್ ಇದ್ದಾನೆ ಅಂತ, ಹೈಟ್ಗೆ ಜಾಸ್ತಿ ಬುದ್ಧಿ ಓಡಲ್ಲ ಅಲ್ಲಿವರೆಗೂ. ಹೈಟ್ ಇರೋರಿಗೆ ಬ್ಲಡ್ ಸರ್ಕಲ್ ಅಲ್ಲಿವರೆಗೂ ಆಗಬೇಕಲ್ಲ. ಸೊ ಹೈಟ್ ಇರೋರು ಚೆನ್ನಾಗಿರ್ತಾರೆ, ಕುಳ್ಳಿಗಿರೋರು ಚೆನ್ನಾಗಿರಲ್ಲ. ದಟ್ ಈಸ್ ನಾಟ್ ದಿ ನ್ಯೂರಾನ್ಸ್. ಹೈಟ್ ಇರಲಿ ಶಾರ್ಟ್ ಇರಲಿ, ನ್ಯೂರಾನ್ಸ್ ಚೆನ್ನಾಗಿರ್ಬೇಕು ಬಾಡಿಲಿ. ಆ ನ್ಯೂರಾನ್ಸ್ ನೋಡೋದೇ ಗುರು ಬಲ ಮತ್ತು ಬುಧ ಬಲದಿಂದ ನೋಡ್ತಾರೆ. ಗುರು ಚೆನ್ನಾಗಿರೋದಿದ್ರೆ ನ್ಯೂರಾನ್ ಸ್ಟ್ರಾಂಗ್ ಇರುತ್ತೆ. ಇದು ವೆರಿ ಡೀಪ್ ಸಬ್ಜೆಕ್ಟ್ ಜ್ಯೋತಿಷದಲ್ಲಿ, ಇನ್ನೂ ಸ್ವಲ್ಪ ಡೆಪ್ತ್ ಹೋಗ್ಬೇಕು ಅಂದರೆ. ಬಟ್ ಆದರೆ ಒಂದು ವಿಚಾರ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಎಂಥವ್ನು ಹುಡುಗ ಬರ್ತಾರೆ, ಎಂಥ ಹುಡುಗ ಸಿಗ್ತೀನಿ ಅಂದರೆ ನಿಮ್ಮಂಥ ಕೇಳೋ ಕ್ವಶನ್ನು ದರಿದ್ರ ಕ್ವಶನ್ ಯಾರೂ ಆನ್ಸರ್ ಮಾಡೋಕ್ಕಲ್ಲ. ಅಂಥ ದರಿದ್ರಕ್ಕೆ ಆನ್ಸರ್ ಮಾಡೋಕ್ಕೆ ಕಾಂಪೌಂಡರ್ಗಳು ಒಬ್ಬರಿಗೆ ಸಾಧ್ಯ. ಏ ಹುಡುಗ ಹಂಗಿರ್ತಾನೆ ಹಿಂಗಿರ್ತಾನೆ, ಈ ಕಡೆಯಿಂದ ಬರ್ತಾನೆ ಆ ಕಡೆಯಿಂದ ಬರ್ತಾನೆ, ವೈಟ್ ಕಾರಲ್ಲಿ ಇಳಿತಾನೆ, ಟೋಪಿ ಹಾಕೋರ ಹತ್ರ ಹೋಗಿ ಕೇಳಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ಸರ್ ಮಗನ ಸರ್. ಹಾಂ ಹೇಳಿ, ಹೇಳಮ್ಮ ಬೇಗ. ಸರ್ ಒಂದು ಡೇಟ್ ಆಫ್ ಬರ್ತ್ 2009 7ನೇ ತಾರೀಕು. ಏನೇನೋ ಹೇಳ್ತಾ ಇದ್ದೀರಾ. ಡೇಟು ಮಂತು ಇಯರ್ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ಇವತ್ತೇ ಹೇಳ್ತೀರಾ? ಸಿಕ್ಕಿದ್ರೆ ಹೋದ್ರ ಮೋಸ್ಟ್ಲಿ ಯಾವುದೋ ಮಾರ್ಕೆಟ್ಗೆ ಹೋದ್ರ ಅನ್ಸುತ್ತೆ. ಸ್ವಲ್ಪ ಸಮಾಧಾನವಾಗಿ ನಿಧಾನಕ್ಕೆ ಹೇಳಿ ಕರೆಕ್ಟಾಗಿ. ಮುಂದಿನ ಕರೆಗೋಣ. ನಮಸ್ಕಾರ. ಹಾಂ ಹೇಳಿ. ಹಲೋ ಸರ್, ನಮಸ್ತೆ ಸರ್. ಹಾಂ ಹೇಳಿ, ಯಾರ ಬಗ್ಗೆ ಕೇಳಬೇಕು? ಸರ್ ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತಾ? ಡೇಟ್ ಆಫ್ ಬರ್ತ್ ಇದೆ ಸರ್, ಹೇಳ್ತೀನಿ. ಹೇಳಿ. 8/3/1989. ಸಮಯ 5 ಗಂಟೆ 5 ನಿಮಿಷ ಸರ್, ಸಾಯಂಕಾಲ. ಹುಟ್ಟಿದ ಊರು? ತಾಲೂಕು ಸರ್, ಸಿರಾ. ಡಿಸ್ಟಿಕ್ ಸರ್. ಸಿರಾ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಓಕೆ. 8 ಮಾರ್ಚ್ 1989. 89. ಓಕೆ, 35 ವರ್ಷ ಅವ್ರಿಗೆ ಇವಾಗ. ಹೌದು ಸರ್, ಮದುವೆನೇ ಮಾಡ್ಕೊಳ್ಳೋಣ ಅಂತಾನೆ ನಾನು ಒಬ್ಬಳೇ ಇರೋದು. ಎಷ್ಟು ಹಠ ನೋಡೋಣ ಇಲ್ಲಿ ಕಸ್ಬ್ ಏನಾದ್ರು ನೀವು ಕೊಟ್ಟಿರೋ ಟೈಮ್ ಕರೆಕ್ಟ್ ಆಗಿತ್ತು ಅಂತಂದ್ರೆ 7 ವಿವಾಹ ಯೋಗ ಇದೆ. ಆದ್ರೆ ಅವರಿಗೆ ಬಿಸ್ನೆಸ್ ಮಾಡೋ ಆಸಕ್ತಿ ಜಾಸ್ತಿ ಇದೆಯಲ್ಲ, ಏನ್ ಮಾಡೋದು ಇದಕ್ಕೆ? ಏನು ಬಿಸ್ನೆಸ್ ಇಲ್ಲ ಸರ್, ಮನೆ ಬಿಟ್ಟು ಆಚೆಗೆ ಹೋಗಲ್ಲ ಸರ್ ಅವನು. ಯಾವ ಬಿಸ್ನೆಸ್, ಒಂದ್ ನಿಮಿಷ ಯಾವ ಕೆಲಸನೂ ಮಾಡಲ್ಲ ಸರ್. ಮತ್ತೆ ನೀವು ಈಗ 35 ಅಂತಂದ್ರೆ ಏನ್ ಓದಿದ್ದಾರೆ ಫಸ್ಟ್? ಅಲ್ಲಿಂದ ಹೋಗ್ತೀನಿ, ಅವಾಗ ಬರುತ್ತೆ ನಂಗೆ ಆನ್ಸರ್. ಡಿಪ್ಲೊಮಾ ಓದಿದಾನೆ ಸರ್, ಅದು ಇನ್ಕಂಪ್ಲೀಟ್. ಕೆಲ್ಸಕ್ಕೂ ಹೋಗ್ಲಿ ಸರ್, ಮದ್ವೆ ಮಾಡ್ಕ. ಒಂದ್ ನಿಮಿಷ ತಡಿಯಮ್ಮ, ಬೇಗ ಅರ್ಜೆಂಟ್ ಮಾತಾಡ್ಬೇಡ. ಮದುವೆ ಮಾಡ್ಕೊಂಡಿದ ತಕ್ಷಣ ಯಾರು ಏನ್ ಕೊಡ್ತಾರೆ ಕೆಲಸ ಇಲ್ಲ ಅಂದ್ರೆ? ಸಮಾಜದಲ್ಲಿ ಯಾರಾದ್ರೂ ಮದುವೆ ಮಾಡ್ಕೊಂಡು ಮಜಾ ಮಾಡುವಂತಾರ, ಫಸ್ಟ್ ಜಾಡ್ಸ್ ಓದಿ ಕೆಲ್ಸಕ್ಕೆ ಹೋಗುವಂತಾರೆ. ಇದ್ಯಾವ್ದೋ ಉಲ್ಟಾ ಹೇಳ್ತಾ ಇದ್ರಲ್ಲಮ್ಮ. ಮತ್ತೆ ಏನ್ ತಿನ್ನಕ್ಕೆ ಏನ್ ಮಾಡ್ತಾನ ಅವನು? ಇಲ್ಲ ಸರ್, ಮನೆ ಕಡೆ ಎಲ್ಲ ಪರವಾಗಿಲ್ಲ ಸರ್, ಒಬ್ಬನೇ ಮಗ. ಅದೇ ಮನೆ ಕಡೆ ಪರವಾಗಿಲ್ಲ ಅಂದ್ರೆ ಏನಾದ್ರು ಬರ್ಬೇಕಲ್ಲ ಆದಾಯ, ಏನದು? ಅದೇ ಏನಿಲ್ಲ ಸರ್, ನನಗೆ ನಮ್ಮ ಯಜಮಾನ್ರು ಟೆನ್ಷನ್ ಎಲ್ಲ ಬರುತ್ತೆ. ಮನೆದು ಸ್ವಂತ ಮನೆ ಇದೆ ಸರ್, ಹಂಗಾಗಿ ಮದ್ವೆ ಮಾಡ್ಕೊಳಪ್ಪ. ಫಸ್ಟ್ ಜಮೀನೆಲ್ಲ ಇದೆ ಸರ್ ಊರಲ್ಲಿ. ಅದನ್ನ ಯಾರು ನೋಡ್ಕೋತಾರೆ? ಜಮೀನೆಲ್ಲ ಯಾರು ನೋಡ್ಕೋತಾರಮ್ಮ? ಅಲ್ಲಿ ನಮ್ಮ ಯಜಮಾನ್ರು ತಮ್ಮನ್ ಮಕ್ಳು ನೋಡ್ಕೊತಾರೆ ಸರ್. 5.5 ಎಕರೆ ಇದೆ ಸರ್. ಅವ್ರ ನಮ್ಮ ಯಜಮಾನ್ರು ತಮ್ಮನ್ ಮಗಳನ್ನೇನೆ ಚೆನ್ನಾಗಿ ಮನೆಗೂ ಹೂನು ಹುಡ್ತಾ ಇಲ್ಲ, ಸುಮ್ನೂ ಇರಲ್ಲ, ಹೊರಗಡೆ ಹೋಗಿ ಹೆಣ್ಣು ಹುಡ್ಕಕ್ ಬರಲ್ಲ ಸರ್. ಆ ತರ ಆಗ್ಬಿಟ್ಟು ಸರ್, ಯಾವಾಗ ಆಗುತ್ತೆ ಅದಕ್ಕೆ ಕೇಳೋಣ ಅಂತ ಮಾಡಿದೆ ಸರ್. ನೋಡೋಣ. ಶುಕ್ರ ಬುಧ, ಬುಧನ ಜೊತೆ ಯಾವ ಗ್ರಹ ಇದೆ ನೋಡೋಣ. ಶುಕ್ರ ರಾಹು, ಸೂರ್ಯ ಬುಧ. ದಶ ನೋಡೋಣ. ದಶಾದಲ್ಲಿ 1-1-5 ದಶ. ಸೊ ದಶ ಪ್ರಮೋಟ್ ಮಾಡ್ತಾ ಇಲ್ಲ, ಅಲ್ಲಿ ಇದೆ, ರೆಡಿಯಾಗಿದೆ. ಹೆಣ್ಣು ರೆಡಿಯಾಗಿ ನೋಡಿ. 7 ಅಂತ ಬಂದಾಗ ಕಸ್ಪಲ್ಲಿ ಮದುವೆ ಯೋಗ ಇದೆ ಅಂತ ತೋರಿಸ್ತಾ ಇದೆ. ಇವ್ರ ಮನಸ್ಥಿತಿ ಸರಿ ಇಲ್ಲ, ಏನ್ ಮಾಡೋದು ನಾವು? 2023 30 ಬುಧ ಆದ ನಂತರ ಬಂದಿರತಕ್ಕಂಥದ್ದು. ಬುಧ 9-7. ಅಯ್ಯೋ, ಇದಕ್ಕಿಂತ ಮುಂಚೆನೂ ಸಖತ್ತಾಗಿತ್ತು ನೋಡ್ರಿ. ಎಲ್ಲ ಏನ್ ಕೆಲಸ ಇಲ್ದವ್ರಿಗೂ ಹುಡುಗಿ ಕೊಡಕ್ ರೆಡಿ ಇದ್ದಾರೆ, ಇವರೇ ಮಾಡ್ಕೊಳ್ಳಲ್ಲ. ನಾವು ಏನ್ ಮಾಡೋಣ? 7 ಯಾವ್ದು ಸ್ಟ್ರಾಂಗ್ ಇದೆ ನೋಡ್ತೀನಿ, ಅದ್ರದ್ದು ಉಂಗ್ರ ಹಾಕ್ಸಿ ಪ್ರಮೋಷನ್ ಮಾಡಬೇಕು. ದಶಾದಲ್ಲಿ ಶುಕ್ರ ಆದ್ಮೇಲೆ ಓಕೆ. ಗೋಮೇಧಿಕ ದಯವಿಟ್ಟು ಹಾಕ್ಸಿ ಅವ್ರಿಗೆ. ಬಲಗೈ ಮದಿದ ಬರಳಿಗೆ ಬಿಚ್ಚಿಟ್ರೆ ಅಂತೂ ವರ್ಕ್ ಆಗಲ್ಲ, ಹೇಳ್ತಾ ಇದ್ದೀನಿ. 6 ಮುಖದ ರುದ್ರಾಕ್ಷಿ ಹಾಕಿ. ಸಾಧ್ಯವಾದರೆ ನನ್ನ ಸಜೆಷನ್ ಯಾವುದು ಚೆನ್ನಾಗಿ ಸ್ಟ್ರಾಂಗ್ ಇದೆ, ದುರ್ಗಾ ಸಪ್ತಸತಿ ಸ್ವಲ್ಪ ನೀವೇ ಓದ್ಬೋದು ಅಥವಾ ನೀವೇ ಓದಿಸ್ಬೋದು.
ದುರ್ಗಾ ಸಪ್ತಸತಿ ಒಂದು 3 ಸತಿ ಪಾರಾಯಣ ಕೇಳಿಸ್ಕೊಳ್ಳಿ, ಮನೇಲಿ ಕೇಳಿಸ್ಕೊಳ್ಳಿ. 7th house ಆಫ್ ರಾಹು ವಿಲ್ ಹೆಲ್ಪ್. ದುರ್ಗಾ ಸಪ್ತಸತಿ 700 ವರ್ಸಸ್ ಆಫ್ ದುರ್ಗಾ ಸಪ್ತಸತಿ ಹೇಳಬೇಕು. ಯೋಗ ಎಲ್ಲ ರೆಡಿ ಇದೆ, ಎಲ್ಲ ಒಂದು ಕಡೆ ಕೂತು ಊಟ ಹಾಕಿದಾಗ ಸಮಸ್ಯೆ ಅಂತ ಅನ್ಸುತ್ತೆ. ನೋಡಿ, ನಾವೆಲ್ಲನೂ ಅಸ್ಟ್ರಾಲಜಿಲಿ ಬ್ಲೇಮ್ ಮಾಡೋಕ್ಕಾಗಲ್ಲ. ನಿಮ್ಮ ಈ ತಾಯಿಗೆ ನಾನು ಒಂದೇ ನಿಮಿಷ ಹೇಳ್ತೀನಿ. ಕೂತು ಊಟ ಹಾಕಿರೋದು ಕೂಡ ಅದು ನಮಗೆ ಅವ್ರಿಗೆ ಒಂಥರ ಜಡತ್ವ ಬಂದಾಗ ಗ್ರಹಗಳು ಏನು ಮಾಡ್ತವೆ, ಸೊ ಕಾಲ, ದೇಶ, ವರ್ತಮಾನ, ನಮ್ಮ ಬಿಹೇವಿಯರ್ ಎಲ್ಲ ಸೇರುತ್ತೆ. ಸೊ ಇಲ್ಲಿ ಯೋಗ ಇದೆ ಅಂತ ತೋರಿಸಿದ್ರೆ ಯೋಗ್ಯತೆಗೆ ನಾವು ಎದ್ದೋಗ್ಬೇಕು. ಇವ್ರಿಗೆ IAS ಮಾಡ್ತಾರ್ರಿ ಅಂದಿದ ತಕ್ಷಣ ಅದಕ್ಕೆ ಎಫರ್ಟೇ ಹಾಕಿಲ್ಲ ಅಂತಂದ್ರೆ ಹೌ ಕ್ಯಾನ್ ಇಟ್ ಈಸ್ ಹ್ಯಾಪನ್? ಎಫರ್ಟ್ ಹಾಕಿದ್ರು ಬರದೇ ಇರೋದು ಇಲ್ಲಿ ತೋರಿಸುತ್ತೆ, ಎಫರ್ಟ್ ಹಾಕಿ ಬರೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ಇರುತ್ತೆ, ಅದು ಬರಬೇಕು ಅಂದ್ರೆ ಎಫರ್ಟ್ ಹಾಕಬೇಕು. ಇಲ್ಲಿ ಇಲ್ಲ ಅಂದ್ರೆ ಎಫರ್ಟ್ ಹಾಕಿದ್ರು ಬರಲ್ಲ. ಬಟ್ ಎಫರ್ಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಎಫರ್ಟ್ ಹಾಕಕ್ಕೆ ಕೇಳಿ. ಸ್ವಲ್ಪ ಮೋಹ ಬಿಡಿ, ಮಗನ ಮೇಲೆ ಮೋಹ ಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಹೊಸ ಮನೆ ಕಟ್ಟುವ ಯೋಚನೆಯಲ್ಲಿದ್ದೀರಾ? ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ? ಹಾಗಾದರೆ ನಿಮಗಿದೆ ಸುವರ್ಣಾವಕಾಶ. ಕೇವಲ 6 ದಿನಗಳಲ್ಲಿ ಮಾಸ್ಟರ್ಸ್ ವಾಸ್ತುವನ್ನು ಕಲಿಯಿರಿ. ಈ ತರಗತಿಯೊಂದಿಗೆ ಮುದ್ರಿತ ವಾಸ್ತುವಿನ ಪುಸ್ತಕವನ್ನು ಪಡೆಯಿರಿ. ಫೆಬ್ರವರಿ 10ರಂದು ಶುರುವಾಗುವ ಮಾಸ್ಟರ್ಸ್ ವಾಸ್ತು ತರಗತಿಗಳಿಗೆ ಇಂದೇ ನೋಂದಾಯಿಸಿ ಹಾಗೂ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋಯಿಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ. ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ
ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.